Hey guys, welcome back to my channel. ಈ ವಿಡಿಯೋದಲ್ಲಿ ನಾನು ವೇರ್ there is a will there is a way ಅನ್ನೋ 6th ಸ್ಟ್ಯಾಂಡರ್ಡಿನ ಲೆಸನ್ನ ಕಂಪ್ಲೀಟ್ ಕ್ವಶನ್ ಆನ್ಸರ್ ಅನ್ನು ಕೊಡ್ತಿದ್ದೇನೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ ಯಾರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೋ ಅವರಿಗೆ. ಆ್ಯಂಡ್ ಇದರಲ್ಲಿ ಫಸ್ಟ್ C1 ಬಂದು ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೈ ಚೂಸಿಂಗ್ ದ ರೈಟ್ ಆನ್ಸರ್ ಫ್ರಮ್ ದ 4 alternatives given. 4 ಆಪ್ಷನ್ಸ್ ಕಟ್ಟಿದ್ದಾರೆ, ಅಲ್ಲಿ ರೈಟ್ ಆಪ್ಷನ್ ಟಿಕ್ ಹಾಕಿದ್ರೆ ಆಯಿತು. ವಿಲ್ಮಾ ರುಡಾಲ್ಫ್ ಈಸ್ ಅ ಫೇಮಸ್ ಆಸ್ ಬ್ಲ್ಯಾಕ್ ಗೆಜಲ್. ಆನ್ಸರ್ ವಿಲ್ಮಾ ಈಸ್ ಅ ಸ್ಪ್ರಿಂಟರ್. ವಿಲ್ಮಾಸ್ ಲೆಗ್ಸ್ ವೇರ್ ವೀಕ್ ಬಿಕಾಸ್ ಹರ್ ಲೆಗ್ಸ್ ವೇರ್ ಅಫೆಕ್ಟೆಡ್ ಬೈ ಪೋಲಿಯೋ. ರೇಫರ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ರನ್ ವೇರಿಂಗ್ ಸ್ಪೈಕ್ಡ್ ಶೂಸ್. ಸೊ ಇದು 4ರ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ 5th ಒನ್, decathlon is a competition where athletes take part in 10 separate events. 10 separate events ಇರ್ತದೆ, ಅದು ಒಂದು ಕಾಂಪಿಟೇಷನ್. ನೆಕ್ಸ್ಟ್ C2 ಏನಿದೆ, ರೀಡ್ ದ ಲೆಸನ್ ಆ್ಯಂಡ್ ಫೈಂಡ್ ದ ಆನ್ಸರ್ಸ್ ಫಾರ್ ದ ಫಾಲೋವಿಂಗ್ ಕ್ವಶನ್ ಆರ್ ಸೇ ದ ಆನ್ಸರ್ಸ್ ಓರಲಿ. ಲೆಸನ್ ಅನ್ನು ಓದಿ ಆನ್ಸರ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಬಂದು ವೇರ್ ವಾಸ್ ದ 1992 ಒಲಿಂಪಿಕ್ಸ್ ಹೆಲ್ಡ್. ದ 1992 ಒಲಿಂಪಿಕ್ಸ್ ವಾಸ್ ಹೆಲ್ಡ್ ಇನ್ ಅ ಬೆರೆಸೆಲೋನಾ, ಅಂದರೆ BARCELONA, ಈ ಪ್ಲೇಸಲ್ಲಿ ಒಲಿಂಪಿಕ್ಸ್ ಹೆಲ್ಡ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಒನ್, ಹೂ ಆರ್ ದ 2 ಅಥ್ಲೆಟ್ಸ್ ದಟ್ ದಿಸ್ ಲೆಸನ್ ಟಾಕ್ಸ್ ಅಬೌಟ್. ಯಾರ್ಯಾರು ಅಂದರೆ ವಿಲ್ಮಾ ರುಡಾಲ್ಫ್ ಆ್ಯಂಡ್ ರೇಫರ್ ಜಾನ್ಸನ್, ಇವರಿಬ್ಬರ ಬಗ್ಗೆ ಈ ಲೆಸನ್ ಮಾತಾಡ್ತಾ ಇದೆ. ವಿಲ್ಮಾ ರುಡಾಲ್ಫ್ ಆ್ಯಂಡ್ ರೇಫರ್ ಜಾನ್ಸನ್. ಥರ್ಡ್ ಒನ್, ವಿಲ್ಮಾ ಅವರು ಯಾವ ದೇಶಕ್ಕೆ ಬಿಲಾಂಗ್ ಆದವರು? ವಿಲ್ಮಾ ಬಿಲಾಂಗ್ ಟು ದ USA. ಫೋರ್ತ್ ಒನ್ ನಾನು ಬುಕ್ಕಲ್ಲೇ ತೋರಿಸ್ತೇನೆ. ವಾಟ್ ವಾಸ್ ದ ಡಾಕ್ಟರ್ಸ್ ರೆಕಮೆಂಡೇಶನ್ ಟು ಇಂಪ್ರೂವ್ ವಿಲ್ಮಾಸ್ ಲೆಗ್? ಇದು ಫೋರ್ತ್ ಒನ್ ಇಲ್ಲಿದೆ ನೋಡಿ. ದ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಗೆಟ್ ಹರ್ ಲಿಂಪ್ ಲೆಗ್ ಬ್ಯಾಕ್ ಟು ನಾರ್ಮಲ್. ಸೊ ಇದು ಆನ್ಸರ್ ಫೋರ್ತ್ ಒನ್. Next 5th one, what do you learn from the lives of these 2 great athletes? ಇಲ್ಲಿದೆ ಸಾರಿ. ವಾಟ್ ಹ್ಯಾಪನ್ ಟು ರೇಫರ್ಸ್ ಲೆಫ್ಟ್ ಲೆಗ್? ರೇಫರ್ ಜಾನ್ಸನ್ಸ್ ಅವರ ಲೆಫ್ಟ್ ಲೆಗ್ಗಿಗೆ ಏನಾಯಿತು ಅಂತ ಕೇಳಿದ್ದಾರೆ. ವೆರ್ ಕ್ರಶ್ಡ್ ಇನ್ ಅ ಮಷೀನ್ ವೆನ್ ಹಿ ವಾಸ್ 12 years old. ಇದು ಆನ್ಸರ್. ನೆಕ್ಸ್ಟ್ 6th ಒನ್, ಲೀಸ್ಟ್ ಔಟ್ ದ ಇವೆಂಟ್ಸ್ ಇನ್ ಡೆಕಾಥ್ಲಾನ್. ಡೆಕಾಥ್ಲಾನಲ್ಲಿ 10 ಇವೆಂಟ್ಸ್ ಇದೆ. ಫಸ್ಟ್ ಒನ್ ಇದು ನೋಡಿ, 100 meter ಡ್ಯಾಶ್, ಲಾಂಗ್ ಜಂಪ್, ಶಾರ್ಟ್ ಪುಟ್, ಆಮೇಲೆ ಇಲ್ಲಿದೆ ಹೈ ಜಂಪ್, ಡಿಸ್ಕಸ್ ಥ್ರೋ, ಪೋಲ್ ವಾಲ್ಟ್, ಜಾವ್ಲಿನ್ ಥ್ರೋ, ಆಮೇಲೆ 1500 meter, 400 meter, ಇದಿಷ್ಟು ಇವೆಂಟ್ಸ್. ನೆಕ್ಸ್ಟ್ ಇದು ಡಿಸ್ಕಸ್ ಇನ್ ಅ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಮೆನಿ ಕಂಟ್ರೀಸ್ ಸೆಂಡ್ their names to the Olympics. Why? Many countries send their teams to the Olympics because it is the one of the biggest events. It is an honor to take part in the Olympics games. It is not success or a failure that counts. What matters is participation in the games. ಇದು ಫಸ್ಟ್ ಆನ್ಸರ್, ಫಸ್ಟ್ ಕ್ವಶನಿಗೆ ಆನ್ಸರ್. ನೆಕ್ಸ್ಟ್, why are the players not happy when they just win? The players are not happy when they just win because they wanted to set a new record and become the world's best athlete. ಅದಕ್ಕೆ ಅವರು ಹ್ಯಾಪಿ ಆಗಿರಲಿಲ್ಲ. ವಿನ್ ಆದರೂ ಯಾಕೆ ಹ್ಯಾಪಿ ಆಗಲಿಲ್ಲ ಅಂದರೆ ಅವರೊಂದು ಹೊಸ ರೆಕಾರ್ಡನ್ನು ಮಾಡಲಿಕ್ಕೆ ಬಯಸಿದ್ರು ಮತ್ತು ಜಗತ್ತಿನಲ್ಲಿ ಅತಿ ಬೆಸ್ಟ್ ಅಥ್ಲೆಟ್ ಅಂತ ತಗೋಬೇಕಿತ್ತು, ಹಾಗಾಗಿ. ನೆಕ್ಸ್ಟ್, ಹೌ ಡಿಡ್ ವಿಲ್ಮಾಸ್ ಫ್ಯಾಮಿಲಿ ಹೆಲ್ಪ್ ಹರ್? ವಿಲ್ಮಾ when Vilma was bedridden with a polio, the doctors recommended regular massage to get her limp leg back to normal. Each member of her family took turns to massage her limp leg and gradually she was able to walk. So third one answer bandu idittu. Next 4th one, how did a ರೇಫರ್ ಸಫರ್ ಆಸ್ ಅ ಬಾಯ್ ಆಗಿ ಹೇಗೆ ಸಫರ್ ಮಾಡಿದ ಅಂತ. ವೆನ್ ಅ ರೇಫರ್ ಜಾನ್ಸನ್ ವಾಸ್ 12 years old, his left leg was badly crushed in a machine. The top of one of his toes was hanging out as though it would fall off. The surgeon who treated him feared that the entire leg might have to be cut off. Rafer was upset. He lay in bed and prayed to God for his mercy. So idu answer. Next, what do you learn
ಓಕೆ, ಇಲ್ಲೊಂದು ಸ್ವಲ್ಪ ಆನ್ಸರ್ ಇದೆ, ಸಾರಿ. ಆಲ್ದೋ ದ ಸರ್ಜನ್ ಕುಡ್ ಸೇವ್ ಹಿಸ್ ಲೆಗ್, ಇಟ್ ಡಿಡ್ ನಾಟ್ ಹಿಯರ್ ಕಂಪ್ಲೀಟ್ಲಿ ಡಿಸ್ಪೈಟ್ ಹಿಸ್ ವೀಕ್ ಲೆಫ್ಟ್ ಲೆಗ್. He took great interest in sports. He often had a difficulty in wearing spiked shoe. He did not stop the regular practice. He did not, sorry, mistakes ಆಗಿದೆ ಇಲ್ಲಿ. did not stop regular practice. ಇದು 4th one answer. 5th one ಇಲ್ಲೇ ಇದೆ ನೋಡಿ, ಬರ್ಕೊಳ್ಳಿ. ಇದು 5th. 6th ಬಂದ್ಬಿಟ್ಟು, ಹ್ಯಾವ್ ಯು ಮೆಟ್ ಎನಿ ಒನ್ ಹೂ ಹ್ಯಾಸ್ ಮೇಡ್ ಗ್ರೇಟ್ ಅಚೀವ್ಮೆಂಟ್ ಇನ್ ಹೀಸ್ ಆರ್ ಹರ್ ಲೈಫ್, ಟೆಲ್ ಯುವರ್ ಫ್ರೆಂಡ್ಸ್ ಅಬೌಟ್ ಹಿಮ್ ಆರ್ ಹರ್. ನೀವು ಮೀಟ್ ಆಗಿದ್ರೆ ಎಸ್, ಇಲ್ಲಾಂದರೆ ನೋ ಅಂತ ಹಾಕಿ ಅಷ್ಟೇ. ನೆಕ್ಸ್ಟ್ C4, ಅರೇಂಜ್ ದ ಡೀಟೇಲ್ಸ್ ಗಿವನ್ ಬಿಲೋ ಇನ್ ಸೀಕ್ವೆನ್ಷಿಯಲ್ ಆರ್ಡರ್. ಅಂದರೆ ಹಿಂದೆ ಮುಂದೆ ಆಗಿದೆ, ಆರ್ಡರಲ್ಲಿ ಬರಿಬೇಕು. ಇದು 1, ಇದು 2, 3, 4, 5, 6 ಟಿಕ್ ಮಾಡಿ. ನೆಕ್ಸ್ಟ್ ಇದು ಹೂ ಆರ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ, ಹಿಂಟ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ರನ್ನರ್, ಅಥ್ಲೆಟ್, ಸ್ಪ್ರಿಂಟರ್, ವಿಕ್ಟಿಮ್. ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಹಾಕಬೇಕು. ಆಲ್ ದ ಸ್ಟೂಡೆಂಟ್ ಆಫ್ ಕ್ಲಾಸ್ 6th ವೆಂಟ್ ಟು ದ ಸ್ಟೇಡಿಯಂ. ಸಮ್ ಆಫ್ ದೆಮ್ participated in the individual events, even few of them in group events, and remaining went to cheer up there. Rohit was a good runner. When the race began, all his friends knew that he would win in the finals. Rohit won first prize. Next ಇಲ್ಲಿ ಇದು ಏನಂದರೆ ಗುಂಪಿಗೆ ಸೇರದ ಪದ ಅಂತ ಹೇಳ್ಬೋದು. ಇದೆಲ್ಲ ಅಥ್ಲೆಟ್ಸ್, ಇದು ಗ್ರೂಪ್ ಗೇಮ್, ಕಬಡ್ಡಿ. ಆಮೇಲೆ ಕಾರ್ಪೆಂಟರ್, ಇದೆಲ್ಲ ಸ್ಪೋರ್ಟ್ಸ್ ರಿಲೇಟೆಡ್, ಬಟ್ ಇದು ಕಾರ್ಪೆಂಟರ್ ಅಂದರೆ ಕ್ರಿಕೆಟ್ ರಿಲೇಟೆಡ್. ಇದು ನೋಡಿ ಚೆಸ್, ಕ್ಯಾಮು, ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಇದೆಲ್ಲ ಆಡಿಸ್ತಾರೆ. ಮತ್ತು ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಬೇರೆ. ತೆಂಡೂಲ್ಕರ್, ಸೆಹ್ವಾಗ್, ದೇವ್ನಿ ಇವರೆಲ್ಲ ಕ್ರಿಕೆಟ್ ಪ್ಲೇಯರ್ಸ್. ಮಹೇಶ್ ಭೂಪತಿ ಅಲ್ಲ, ಹಾಗಾಗಿ. ನೆಕ್ಸ್ಟ್ ಇದು ಮ್ಯಾಚ್ ದ ಫಾಲೋವಿಂಗ್. ಸೆಕೆಂಡ್ ಒನ್ ಆನ್ಸರ್ ಅರ್ಜುನ ಅವಾರ್ಡ್ ಇಲ್ಲಿದೆ, ಡಿ. ಇದು ಸೆಕೆಂಡ್ ಆನ್ಸರ್. ಥರ್ಡ್ ಇದು ಇ, ಥರ್ಡ್. ಫೋರ್ತ್ ಏಕಲವ್ಯ ಅವಾರ್ಡ್, ಫೋರ್ತ್ ಇದ್ದು. ಫಿಫ್ತ್ ಇದು. ಸೊ ಹೋಪ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಸಿ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ, ರೈಟ್ ಎನಿ 4 or famous player ಯು ನೋ ಹೂ ಪ್ಲೇ ದ ಫಾಲೋವಿಂಗ್ ಗೇಮ್ಸ್. ಕ್ರಿಕೆಟಲ್ಲಿ ಯಾರ್ಯಾರು ಬರೆದಿದ್ದೇನೆ ಅಂದರೆ ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ರೋಹಿತ್ ಶರ್ಮಾ. ನಿಮ್ಗೆ ಗೊತ್ತಿದ್ರೆ ಬೇರೆ ನೇಮ್ ಬರಿಬೋದು. ಹಾಕಿಯಲ್ಲಿ ಧನ್ರಾಜ್ ಪಿಲ್ಲೆ, ಗಗನ್ ಅಜಿತ್ ಸಿಂಗ್, ಮತ್ತು ಧ್ಯಾನ್ ಚಂದ್, ಅಯ್ಯಪ್ಪ ಬಿಡಪ್ಪ. ನೆಕ್ಸ್ಟ್ ಫುಟ್ಬಾಲರ್ ಐ.ಎಂ. ವಿಜಯನ್, ಬೈಚುಂಗ್ ಭುಟಿಯಾ, ಸುನಿಲ್ ಚಟೇನ್ ಮತ್ತು ಸುಬ್ರೇತ್ ಪೈ. ಓಕೆ. ನೆಕ್ಸ್ಟ್ ಟೆನ್ನಿಸ್ ಲೆಂಡರ್ ಪೇಸ್, ಸಾನಿಯಾ ಮಿರ್ಜಾ, ಮಹೇಶ್ ಭೂಪತಿ, ರೋಹನ್ ಬೋಪಣ್ಣ. ಚೆಸ್ ವಿಶ್ವನಾಥ್ ಆನಂದ್, ದಿಬೇಂದು ಬ್ಯೂರಾ, ಆಮೇಲೆ ಹೊಂಪಿ ಕೋರು, ಪದ್ಮಿನಿ ರೌಟ್. ಇದು ಆನ್ಸರ್. ಇಲ್ಲಿ ಸಮ್ ಆಫ್ ದ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್. ಸರ್ಕಲ್ ದ ಅಪೋಸಿಟ್ ಫಾರ್ ದೀಸ್ ವರ್ಡ್ಸ್ ಇನ್ ಸರ್ಚ್ ಬಾಕ್ಸ್. ಒಂದು ನಿಮಿಷ. ಓಕೆ, ಇಲ್ಲಿ ಹಿಂದೆ ವರ್ಡ್ಸ್ ಕೊಟ್ಟಿದ್ದಾರಲ್ಲ, ಅದರ ಅಪೋಸಿಟ್ ಇಲ್ಲಿ ಸರ್ಕಲ್ ಮಾಡಬೇಕು. ಇಲ್ಲಿ ನೋಡಿ, ತಿಕ್ಕಿಗೆ ಯಾವ್ಯಾವ್ದು ಅಪೋಸಿಟ್ ನೋಡಿ. ತಿಕ್ಕಿಗೆ ತಿನ್, ಅಗ್ಲಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಸ್ಟಾಪಿಗೆ ಸ್ಟಾರ್ಟ್, ಫಾರಿಗೆ ನಿಯರ್, ಸ್ಲೋ, ತಿನ್, ರೈಟ್. ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದರೆ ಕಂಪ್ಲೀಟ್ ದ ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಗಿವನ್ ಬಿಲೋ. ಯು ಕ್ಯಾನ್ ಸೆಲೆಕ್ಟ್ ವರ್ಡ್ಸ್ ಫ್ರಮ್ ದಿ ಕ್ಲೌಡ್. ಇಲ್ಲಿ ಕ್ಲೌಡಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಇದನ್ನು ಸೆಲೆಕ್ಟ್ ಮಾಡಬೇಕು. ಹಿ ಡ್ರೈವ್ಸ್ ಕೇರ್ಫುಲಿ, ಹೀಗೆ ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು. ಐ ಸ್ಪೀಕ್ ಟು ಮೈ ಪೇರೆಂಟ್ಸ್ ಪೊಲೈಟ್ಲಿ. ಐ ರೀಚ್ ಹೋಮ್ ಸೇಫ್ಲಿ. ಐ ರೀಚ್ ಹೋಮ್ ಕೇರ್ಫುಲಿ ಅಂತ ಆಗೋದಿಲ್ಲ, ಮತ್ತು ಸೇಫ್ಲಿ ಅದು ಬೇರೆ. ಓಕೆ. ಶಿ ಸಾಲ್ವ್ಡ್ ದ ಪ್ರಾಬ್ಲಮ್ ಈಸಿಲಿ. ವಿ ಕಮ್ ಟು ಸ್ಕೂಲ್ ಸೇಫ್ಲಿ. ಓಕೆ, ಇಷ್ಟು. ಸಾಫ್ಟ್ಲಿ ಇಷ್ಟು ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಐ ಸಿಟ್ ಇನ್ ದ ಲೈಬ್ರರಿ ಕ್ವೈಟ್ಲಿ. ದೆನ್ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಹ್ಯಾಪಿಲಿ.
ಕ್ಯಾನ್ ಯು ಮೇಕ್ ಸಿಮಿಲರ್ ಸೆಂಟೆನ್ಸಸ್ ಕಂಪ್ಲೀಟ್ ದ ಫಾಲೋವಿಂಗ್. ಇದು ನೀವು ಹೇಗೆ ಬೇಕಾದರೂ ಮಾಡ್ಬೋದು, ನಂಗೆ ನಾನು ಮಾಡಿದ್ದೇನೆ. ಶಿ ಸ್ಯಾಂಗ್ ಹ್ಯಾಪಿಲಿ, ವಿ ಟಾಕ್ ಟು ಎಲ್ಡರ್ಸ್ ಪೊಲೈಟ್ಲಿ, ವಿ ಕ್ಲೈಂಬ್ಡ್ ಹಿಲ್ ಈಸಿಲಿ, ದ ಸ್ನೇಲ್ ವಾಕ್ ಸ್ಲೋಲಿ, ಐ ರೀಚ್ಡ್ ಹೋಮ್ ಸೇಫ್ಲಿ, ವಿ ಸ್ಯಾಟ್ ಇನ್ ದ ಕ್ಲಾಸ್ ರೂಮ್ ಕ್ವೈಟ್ಲಿ, ಐ ವಾಕ್ಡ್ ಆನ್ ದ ರೋಡ್ ಕೇರ್ಫುಲಿ, ಶಿ ಸ್ಯಾಂಗ್ ಸಾಫ್ಟ್ಲಿ. ನೆಕ್ಸ್ಟ್ ಇದು ರೀಡ್ ಮಾಡಿ ಆ್ಯಕ್ಟ್ ಮಾಡೋದಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ನೆಕ್ಸ್ಟ್ ಇದು ದಿಸ್ ಇಸ್ ರೋಹಿತ್ ಫ್ಯಾಮಿಲಿ, ವಾಟ್ ಈಚ್ ಒನ್ ಡಸ್ ಟು ಸ್ಟೇ ಹೆಲ್ತಿ. ಯೂಸಿಂಗ್ ಆ್ಯಂಡ್ ಮತ್ತು ಬಟ್ಟನ್ನು ಯೂಸ್ ಮಾಡಿ ಮೆನಿ ಸೆಂಟೆನ್ಸಸನ್ನು ಮಾಡಬೇಕು. ಆಲ್ ಮೆಂಬರ್ಸ್ ಆಫ್ ರೋಹಿತ್ ಫ್ಯಾಮಿಲಿ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಗ್ರ್ಯಾಂಡ್ ಫಾದರ್ ಈಸ್ ವಾಕಿಂಗ್ ಬಟ್ ರೋಹಿತ್ ಈಸ್ ಜಾಗಿಂಗ್. ಜಾಗಿಂಗ್ ಅಂದರೆ ರೋಹಿತ್ ಇವನು. ರೋಹಿತ್ ಫಾದರ್ಸ್ ಈಸ್ ಫಿಟ್ನೆಸ್ ಫ್ರೀಕ್, ಹಿ ಲಿಫ್ಟ್ಸ್ ವೇಟ್. ಇದು ರೋಹಿತ್ ಫಾದರ್. ಈ ಪಿಕ್ಚರ್ಸ್ ಅನ್ನು ನೋಡಿ ಇಲ್ಲಿ ಸೆಂಟೆನ್ಸ್ ಮಾಡಬೇಕು, ಅದನ್ನೇ ಮಾಡಿದ್ದಾನೆ. ಹಿ ಲಿಫ್ಟ್ಸ್ ವೇಟ್ಸ್ ಫಾರ್ ಹಾಫ್ ಆನ್ ಅವರ್ ಡೈಲಿ ಇನ್ ದ ಮಾರ್ನಿಂಗ್. ರೋಹಿತ್ ಸಿಸ್ಟರ್ ವಾಂಟ್ ಟು ಸ್ಟೇ ಸ್ಲಿಮ್, ಶಿ ಸ್ಕಿಪ್ಸ್ 2 times ಡೈಲಿ, ಟೂ ಮೆನಿ ಟೈಮ್ಸ್, ಆಯ್ತಾ. ಆಮೇಲೆ ಬಟ್ ಹಿಸ್ ಮದರ್ ಡಸ್ ಯೋಗ ಎಕ್ಸಸೈಸ್. ಇದು ರೋಹಿತ್ ಮದರ್, ಬರ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್, ಡಿಸ್ಕಸ್ ಇನ್ ಪೇರ್. ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದಾರೆ, ಇದು ಯಾವ ಸ್ಪೋರ್ಟ್ ಅಂತ ಬರಿಬೇಕು. ರನ್ನಿಂಗ್ ಇಸ್ ದ ಒನ್ ಆಫ್ ದ ಇವೆಂಟ್ಸ್ ಇನ್ ವಿಚ್ ದ ಬಾಯ್ಸ್ ಗರ್ಲ್ಸ್ ರನ್ ಫ್ರಮ್ ಎ ಪಾಯಿಂಟ್ ಟು ಅನದರ್ ಪಾಯಿಂಟ್ ಕವರಿಂಗ್ ಫಿಕ್ಸ್ಡ್ ಡೈರೆಕ್ಷನ್. ಆಮೇಲೆ ನೆಕ್ಸ್ಟ್ ಫುಟ್ಬಾಲ್ ಇದೆ. Playing football is the best for the physical activity and football is very popular game. ಇಲ್ಲಿ ಯಾವುದಿದೆ, pulling the ropes, ಹಗ್ಗ ಚಕ್ಕ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. Pulling the ropes is an entertainment game. Jumping events next. Measurement is taken and wins the prize when achieves the highest. So note ಮಾಡಿ ಇಷ್ಟು. ನೆಕ್ಸ್ಟ್ ಇಲ್ಲಿ ಹಾಕಿ ಇದೆ. ಹಾಕಿ ಈಸ್ ಆನ್ ಇಂಡಿಯನ್ ನ್ಯಾಷನಲ್ ಗೇಮ್, ನಮ್ಮ ನ್ಯಾಷನಲ್ ಗೇಮ್. ದ ಇಂಡಿಯನ್ ಹಾಕಿ ಟೀಮ್ ಗಾಟ್ ಗೋಲ್ಡ್ ಮೆಡಲ್ಸ್ ಇನ್ ಮೆನಿ ಒಲಿಂಪಿಕ್ಸ್. ನೆಕ್ಸ್ಟ್ ಸ್ವಿಮ್ಮಿಂಗ್ ಈಸ್ ಬೀಯಿಂಗ್ ಕ್ಯಾರಿಡ್ ಔಟ್ ನವ ಡೇಸ್. ದೋಸ್ ಹೂ ರೀಚ್ ದ ಪಾಯಿಂಟ್ ಅರ್ಲಿ ವುಡ್ ಬಿ ವಿನ್ನರ್. ಇದು ಪ್ರೇಸಸ್ ಇಲ್ಲಿ ಕೊಟ್ಟಿದ್ದಾರೆ. ಲೆಸನ್ ಕಂಪ್ಲೀಟ್ ಆಗಿ ಹೋದರೆ ನೀವು ಯಾರ್ಯಾರ್ದು ಅಂತ ಇಲ್ಲಿ ಬರಿಬೋದು. ವಿಲ್ಮಾ ಬಗ್ಗೆ ಕೆಲವೊಂದು ವರ್ಡ್ಸ್ ಇದೆ, ರೇಫರ್ ಜಾನ್ಸನ್ ಅವರ ಬಗ್ಗೆ ವರ್ಡ್ಸ್ ಇದೆ, ಇಬ್ಬರ ಬಗ್ಗೆ ವರ್ಡ್ಸ್ ಇದೆ. ವಿಲ್ಮಾ ಅವರೇನು, ಆನ್ ಅ ಒಲಿಂಪಿಕ್ ಪ್ಲೇಯರ್, ಸಫರ್ಡ್ ಫ್ರಮ್ ಪೋಲಿಯೋ, ಲಾರ್ಜ್ ಫ್ಯಾಮಿಲಿ ಇಲ್ಲಿದೆ ನೋಡಿ, ಆಯಿತಾ. ನೆಕ್ಸ್ಟ್ ಆನ್ ಒಲಿಂಪಿಕ್ ಪ್ಲೇಯರ್, ಡೀಪ್ಲಿ ರಿಲಿಜಿಯಸ್ ವಿಕ್ಟಿಮ್ ಆಫ್ ಡಿಸೀಸ್, 110 ಮೆಡಲ್ಸ್. ಇಲ್ಲಿ ಆಕ್ಟಿವ್ ಆ್ಯಂಡ್ ಹಾರ್ಡ್ ವರ್ಕರ್, ಸ್ಟ್ರಾಂಗ್ ವಿಲ್ಡ್, ಫಿಸಿಕಲಿ ಚಾಲೆಂಜ್. ಇದು ನಿಮ್ಮ ಬಗ್ಗೆ ಬರಿಬೇಕು. ಐ ಎಮ್, ಓಕೆ, ಮೈ ನೇಮ್ ಈಸ್, ಐ ಎಮ್ ಎಷ್ಟು ಇಯರ್ಸ್ ಓಲ್ಡ್, ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ, ನೇಮ್ ಆಫ್ ಅ ಸ್ಕೂಲ್, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು, ಹಾಬಿ, ಫೇವ್ರೆಟ್ ಕಲರ್, ಯಾವ ಆಟ ಆಡ್ತೀರಿ, ಯಾವ ಊರಲ್ಲಿ ಇರ್ತೀರಿ, ಇಷ್ಟು ಬರೀರಿ ನಿಮ್ಮ ಬಗ್ಗೆ. ಸೊ ಬ್ಲ್ಯಾಂಕ್ ಬಿಟ್ಟಿದ್ದೇನೆ. ಇದು ಕೂಡ ಅನದರ್ ವೇ ಬಯೋಡಾಟಾ. ಫೋಟೋವನ್ನು ಅಂಟಿಸಿ ನಿಮ್ಮ ಬಗ್ಗೆ ಬರೀಬೇಕು, ಹೈಟ್, ವೆಯ್ಟ್ ಎಲ್ಲ ಬಂತು. ಓಕೆ, ಇಲ್ಲಿ ಕೆಲವೊಂದು ಸಿಚುವೇಶನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಓದಿ ಅಂದರೆ ರೆಸ್ಪಾಂಡ್ ಮಾಡಬೇಕು ನೀವು ಅಷ್ಟೇ, ಮತ್ತೆಲ್ಲ ಏನಿಲ್ಲ. ಅ ಫ್ರೆಂಡ್ ಹ್ಯಾಸ್ ಜಸ್ಟ್ ಕಮ್ ಟು ಯು ಎಟ್ ಯುವರ್ ಹೌಸ್, ಆಫರ್ ಹಿಮ್ ಸಮಥಿಂಗ್ ಟು ಡ್ರಿಂಕ್. ಈ ಥರ ನಿಮ್ಮ ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಆಫರ್ ಹಿಮ್, ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕು ನೀವು. ಯು ಆರ್ ಎಟ್ ದ ಪೋಸ್ಟ್ ಆಫೀಸ್, ಯು ವಾಂಟ್ 3 stamps ಫಾರ್ ಅ ಪೋಸ್ಟಿಂಗ್ ಅ ಗ್ರೀಟಿಂಗ್ ಕಾರ್ಡ್. ವಾಟ್ ಯು ಸೇ ಟು ಮೆನ್ ಎಟ್ ದ ಕೌಂಟರ್. ಪೋಸ್ಟ್ ಆಫೀಸಲ್ಲಿ ಇದ್ದೀರಾ, ಗ್ರೀಟಿಂಗ್ ಕಾರ್ಡ್ಸ್ ಬೇಕು, ಕೌಂಟರಲ್ಲಿರೋರಿಗೆ ಏನಂತ ಹೇಳ್ತೀರಾ, ಆ ಥರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಇಲ್ಲಿ ತನಕ ನೋಡಿದಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸನ್ನು ಬೇಗ ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.